ಯುಪಿಯ ಬಿಜೆಪಿ ಲೀಡರ್ ಕುಲದೀಪ್ ಸಿನ್ಹಾ ಅವರು 7-8 ವರ್ಷ ಮೊದಲು ಮೈನರ್ ಹುಡುಗಿಯ ರೇಪ್ ಕೇಸಲ್ಲಿ ಅರೆಸ್ಟ್ ಆಗಿದ್ರು. ಈಗ ಅವರಿಗೆ ದಿಲ್ಲಿ ಹೈಕೋರ್ಟ್ ಜಾಮೀನು ಕೊಟ್ಟಿದೆ. ಜಾಮೀನ್ ಏನ್ ಗೊತ್ತಾ, 15 ಲಕ್ಷ ಬಾಂಡ್ ಬರ್ಸಿ ಬಿಡುಗಡೆ ಮಾಡಿದೆ. ರೇಪ್ ವಿಕ್ಟಿಮ್ ನ ಮನೆಯವರಿಗೆ ನೀವೇನ್ ತೊಂದರೆಗಳನ್ನು ಕೊಡಬಾರ್ದು, ಅವರ ವಿಷಯಕ್ಕೆ ನೀವು ಹೋಗ್ಬಾರ್ದು ಅಂತ ಹೇಳಿ ಬರೆಸ್ಕೊಂಡಿದೆಯಂತೆ. ಏನ್ ಕಾಮಿಡಿ ಅಲ್ವಾ ನಮ್ ದೇಶದ ಕಾನೂನು. ಹೈಕೋರ್ಟ್ ನಾವ್ ಹೇಳ್ತೀವಿ ನಮ್ಗೆ ಕಾನೂನ್ ಮೇಲೆ ವಿಶ್ವಾಸ ಇದೆ, ಹೈಕೋರ್ಟ್ ಸುಪ್ರೀಂ ಕೋರ್ಟ್ ಅಂದ್ರೆ ಕಾನೂನಿಗೆ ಮರ್ಯಾದೆ ಕೊಡ್ತೀವಿ, ಎಲ್ಲ ಬೊಗಳೆ ಬಿಡ್ತಾ ಇರ್ತೀವಿ ನೀವು ಅಲ್ವಾ. ನಿಜವಾಗ್ಲೂ ಇದೆಯಾ ಕಾನೂನ್ ಮೇಲೆ ನಂಬಿಕೆ? ನನ್ಕಂತೂ ಇಲ್ಲಪ್ಪ, ಕಾನೂನ್ ಮೇಲೆ ನಂಬಿಕೆನೇ ಇಲ್ಲ. ಈ ಹೈಕೋರ್ಟ್ ಸುಪ್ರೀಂ ಕೋರ್ಟ್ ಅಲ್ಲಿ ಇರುವರೆ ಅವ್ರ ಜಡ್ಜ್ಗಳು ತಾನೆ, ಜಡ್ಜ್ಗಳಿಗೆ ಯಾವ್ದು ಸರಿ ಅನಿಸುತ್ತೋ ಯಾವ್ದು ತಪ್ಪು ಅಂತ ಅವ್ರ ಮನಸ್ಸಿಗೆ ಬರುತ್ತೋ ಆ ಜಡ್ಜ್ಮೆಂಟ್ ಅವ್ರು ಕೊಟ್ಬಿಡ್ತಾರೆ. ಪಾಲಿಟಿಷಿಯನ್ ಗಳಿಗೇನು ಕಾಸಿಲ್ವಾ ಜಡ್ಜ್ಗಳನ್ನು ಖರೀದಿಸ್ಲಿಕ್ಕೆ? ಕೋಟಿ ಕೋಟಿ ಸುರಿತಾರೆ. ರೇಪಿಸ್ಟ್ ಗಳಿಗೆ ಗಲ್ಲಿ ಶಿಕ್ಷೆ ಆಗುತ್ತೆ ಅಂತ ಹೇಳಿ ಮೋದಿ ಸರ್ಕಾರ ಡಂಗುರ ಸಾರ್ತಾ ಇತ್ತಲ್ಲೋ, ಏನಾಯ್ತು ಅದೆಲ್ಲ? ಅಲ್ಲ, ಈ ಹೈಕೋರ್ಟ್ ಜಡ್ಜ್ ಏನ್ ನ್ಯೂಸ್ ಇವರನ್ನು ಬಿಡುಗಡೆ ಮಾಡಿರ್ಬೋದು? ಜನಗಳು ಅಬ್ಜೆಕ್ಷನ್ ಮಾಡ್ತಾರೆ ಅಂತ ಹೇಳಿ ಗೊತ್ತಿಲ್ವಿ ಅವರಿಗೆ? ಅಥವಾ ಈ ಮೋದಿ ಸರ್ಕಾರಕ್ಕೆ ಗೊತ್ತಿಲ್ವಾ? ನಮ್ಮ ಪಾರ್ಟಿಯ ವರ್ಸಸ್ ಹಾಳಾಗುತ್ತೆ, ತಲೆ ಮೇಲೆ ರೇಪ್ ಕೇಸ್ ಸುತ್ತಿದ್ದಾನೆ, ಬಿಜೆಪಿ ಲೀಡರ್ ಅಂತ ಹೇಳಿ ಬೇರೆ ಹೇಳ್ತಾರೆ. ಆಲ್ರೆಡಿ ಮೋದಿಯ ಬಗ್ಗೆ ನೆಗೆಟಿವ್ ಮಾತುಗಳು ಶುರು ಆಗಿದೆ. ಇವನ್ ಮಾಡಿದ ಕರ್ಮಕಾಂಡ ಏನ್ ಗೊತ್ತಿದ್ಯಾ? ಯುಪಿಯ ಒಬ್ಬ ಮೈನರ್ ಹುಡುಗಿ ಜಾಬ್ ಕೇಳಲಿಕ್ಕೆ ಅವರ ಮನೆಗೆ ಹೋಗ್ತಾರಂತೆ. ಹಾಗೆ ಹೋಗಿದ್ದವಳನ್ನು ಕಿಡ್ನಾಪ್ ಮಾಡಿ ರೇಪ್ ಮಾಡಿ ಬಿಡ್ತಾರೆ. ಅವಳು ಬಂದು ತಂದೆಗೆ ಹೇಳ್ತಾರೆ. ತಂದೆ ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಡುವಾಗ ಪೊಲೀಸ್ ಅವರು ಕಂಪ್ಲೇಂಟ್ ತಗೊಳ್ಳಲ್ಲ, ಉಲ್ಟಾ ತಂದೆಯನ್ನೇ ಅರೆಸ್ಟ್ ಮಾಡಿ ಅವನಿಗೆ ಹಿಗ್ಗಾಮುಗ್ಗ ಥಳಿಸಿ ತಂದೆ ಲೋಕಪಲ್ಲೇ ಸತ್ತೋಗ್ತಾನೆ. ಆಮೇಲೆ ಒಂದಿನ ಈ ಹುಡುಗಿಯ ಚಿಕ್ಕಮ್ಮ ದೊಡ್ಡಮ್ಮ ವಕೀಲರ ಜೊತೆ ಗಾಡಿಯಲ್ಲಿ ಹೋಗ್ತಿದ್ದಾಗ ಆಕ್ಸಿಡೆಂಟ್ ಮಾಡಿಸ್ತಾರೆ. ಆ ವಕೀಲ ಹುಡುಗಿಯ ಚಿಕ್ಕಮ್ಮ ದೊಡ್ಡಮ್ಮ ಎಲ್ಲ ಸತ್ತೋದ್ರು. ಏನೋ ಹುಡುಗಿ ತುಂಬಾ ರಿಚ್ ಇದ್ದಾಳೆ, ಅದು ಹುಡುಗಿಗೆ ತುಂಬಾ ಇನ್ಫ್ಲೂಯೆನ್ಸ್ ಇದೆ ಅಂತ ಇದ್ರೆ ಹೇಳ್ಬೋದು, ಸುಳ್ಳು ಆರೋಪ ಕೆಲವರೆಲ್ಲ ಮಾಡ್ತಾರೆ. ಅಂದ್ರೆ ಹುಡುಗಿ ಬಡ ಕುಟುಂಬದವರು, ಯಾಕೆ ಸುಳ್ಳು ಆರೋಪ ಮಾಡ್ತಾರೆ? ಸುಳ್ಳು ಆರೋಪ ಮಾಡುವಂತವ್ರು ಇದ್ರೆ ಇಷ್ಟೊತ್ತಿಗೆ ಅವರು ಕಾಂಪ್ರಮೈಸ್ ಮಾಡ್ಬೇಕಾಗಿತ್ತು. ಅವರಿಗೆ ಅನ್ಯಾಯ ಆಗಿದೆ, ಅದಕ್ಕೋಸ್ಕರ ಇದುವರೆಗೆ ಹೋರಾಡ್ತಿದ್ದಾರೆ. ಎಷ್ಟೊಂದು ರೇಪ್ ಕೇಸ್ಗಳಾಗಿವೆ ಭಾರತದಲ್ಲಿ. ಯಾವುದೇ ಒಂದು ರೇಪ್ ಕೇಸ್ಗಳು 7-8 ವರ್ಷ ಆದ ನಂತರ ಜನಗಳು ಬರ್ತು ಬಿಡ್ತಾರೆ ಬಿಡಿ. ಈ ಕುಲ್ದೀಪ್ ಸಿಂಗ್ನ ರಿಲೀಸ್ ಮಾಡಿದಾಗ ಪ್ರೊಟೆಸ್ಟ್ ಮಾಡಿದವರು 3 ಜನ. ಹುಡುಗಿಯ ವಕೀಲರು, ಆ ಹುಡುಗಿ ಮತ್ತು ಹುಡುಗಿಯ ತಾಯಿ, ಇವರು 3 ಪ್ರೊಟೆಸ್ಟ್ ಮಾಡಿರೋದು. ಕೇವಲ ಸೌಜನ್ಯ ಕೇಸ್ ಮಾತ್ರ ದೇಶದಲ್ಲಿ ಇದುವರೆಗೆ ಸ್ಟ್ರಾಂಗ್ ಆಗಿರೋದು. ಸೌಜನ್ಯ ಪರ ಹೋರಾಟಗಾರರು ಮಾತ್ರ ಸ್ಟ್ರಾಂಗ್ ಆಗಿ ನಿಂತಿರೋದು, ನ್ಯಾಯ ಬೇಕು ಅಂತ ಹೇಳಿ. ಅದು ಯಾರು ಮಾಡಿದಾರೋ ಮಾಡಿಲ್ವೋ ಗೊತ್ತಿಲ್ಲ, ಬಟ್ ಒಂದು ರೇಪ್ ಕೇಸ್ ಅಲ್ಲಿ ಇದುವರೆಗೆ ಸ್ಟ್ರಾಂಗ್ ಆಗಿ ನಿಂತಿರೋದು ಸೌಜನ್ಯ ಕೇಸ್ ಮಾತ್ರ. ಈ ದೇಶದ ದರಿದ್ರ ಕಾನೂನು, ಇದನ್ನೇನ್ ಕಾನೂನ್ಗೆ ಏನ್ ಮರ್ಯಾದೆ ಕೊಡುದು? ದರಿದ್ರ ಕಾನೂನು ಈ ದೇಶದ. ಯಾರು ಬಂದ್ರು ಕಾನೂನು ಚೇಂಜ್ ಮಾಡಕ್ಕಾಗಿಲ್ಲ. 70 ವರ್ಷ ಕಾಂಗ್ರೆಸ್ನವ್ರಿಗೆ ಮಾಡಕ್ಕಾಗಿಲ್ಲ, ಈಗ 10-11 ವರ್ಷ ಮೋದಿ ಸರ್ಕಾರ ಆಯ್ತು. ಮೋದಿ ಸರ್ಕಾರಕ್ಕೆ ಏನು ಮಾಡಕ್ಕಾಗಿಲ್ಲ, ಖಾಲಿ ಬೊಗಳೆ ಬಿಡೋದು ಮೋದಿ ಸರ್ಕಾರ ಕೂಡ. ಫಾಸ್ಟ್ ಟ್ರ್ಯಾಕ್ ಕಾನೂನು ಅಂತ ಹೇಳ್ತಾರೆ. ಎಷ್ಟು ರೇಪ್ ಕೇಸ್ಗಳು ಪೆಂಡಿಂಗ್ ಇದೆ, ಎಷ್ಟು ಮರ್ಡರ್ ಕೇಸ್ಗಳು ಪೆಂಡಿಂಗ್ ಇದೆ, ಯಾರಿಗೆ ಶಿಕ್ಷೆ ಆಗಿದೆ? ಇಷ್ಟರವರೆಗೆ ಶಿಕ್ಷೆ ಆಗಿಲ್ಲ. ಬೇಲಲ್ಲಿ ಹೊರಗೆ ಬರ್ತಾರೆ ಮರ್ಡರ್ ಮಾಡಿದವರು, ರೇಪ್ ಮಾಡಿದವರು. ಭಯನೇ ಇಲ್ಲ ಮರ್ಡರ್ ಮಾಡೋಕೆ. ಈ ದೇಶದ ಕಾನೂನು ಬದಲಾಗಲ್ಲ. ಈ ದೇಶ ಹಿಂಗೆ ಇರುತ್ತೆ. ಇನ್ನೊಂದು 100 ಅಲ್ಲ 1000 ಇಯರ್ಸ್ ಆದ್ರೂ ಕೂಡ ಈ ದೇಶ ಹಿಂಗೆ ಇರುತ್ತೆ.